ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ 515ನೇ ವರ್ಷದ ಜಯಂತಿಯ ಆರ್ಥಿಕ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂದೇ ಹೆಸರುವಾಸಿಯಾಗಿರುವ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಇಷ್ಟು ಭದ್ರತೆಯಿಂದ ಸುಸಜ್ಜಿತವಾಗಿ ಬದುಕು ಕಟ್ಟಿಕೊಳ್ಳಲು ಮುಖ್ಯ ಕಾರಣಕರ್ತರು ನಮ್ಮ ದೂರದೃಷ್ಟಿ ಉಳ್ಳಂತಹ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಹೆಮ್ಮೆಯ ವಿಚಾರ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಕ್ರಿಸ್ತ ಶಕ 510 ಜೂನ್ 27ನೇ ತಾರೀಕು ಯಲಹಂಕದಲ್ಲಿ ಜನಿಸ್ತಾರೆ. ತಂದೆ ಕೆಂಪನಂಜೇಗೌಡರು, ತಾಯಿ ಲಿಂಗಾಂಬೆ. ತನ್ನ ಗುರುಗಳಾದಂತಹ ಮಾಧವ ಭಟ್ಟರ ಗುರುಕುಲಾಶ್ರಮದಲ್ಲಿ ಸಾಮಾನ್ಯ ಶಿಕ್ಷಣದ ಜೊತೆಗೆ ಕತ್ತಿ ವರಸೆ, ಕುದುರೆ ಸವಾರಿ, ಮಲ್ಲಯುದ್ಧ, ರಾಜನೀತಿ, ಆರ್ಥಿಕ ತಿಳುವಳಿಕೆ ವಿಚಾರದಲ್ಲಿ ಪರಿಣಿತಿಯನ್ನು ಪಡ್ಕೊಳ್ತಾರೆ. ಒಮ್ಮೆ ಯುವಕರಾಗಿದ್ದ ಕೆಂಪೇಗೌಡರು ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡು ಮಲ್ಲಯುದ್ಧದಲ್ಲಿ ಭಾಗವಹಿಸಿ ತನ್ನ ಎದುರಾಳಿಯಾದ ತಿರುಮಲರಾಯರನ್ನು ಸೋಲಿಸಿ ಶ್ರೀಕೃಷ್ಣ ದೇವರಾಯರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಮುಂದೆ 1528ರಲ್ಲಿ ತನ್ನ ಸೋದರ ಮಾವನ ಮಗಳಾದ ಚೆನ್ನಾಂಬಿಕೆಯೊಡನೆ ಮದುವೆಯಾಗಿ ಅದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯರ ಉಪಸ್ಥಿತಿಯಲ್ಲಿ ಕೆಂಪೇಗೌಡರಿಗೆ ಯುವರಾಜನ ಪಟ್ಟಾಭಿಷೇಕವನ್ನು ಕೂಡ ಮಾಡಲಾಗುತ್ತದೆ. ವಿಜಯನಗರದ ವೈಭವವನ್ನು ಕಂಡಂತಹ ಕೆಂಪೇಗೌಡರು ಅಂಥದೇ ಒಂದು ನಗರವನ್ನು ಸ್ಥಾಪಿಸಬೇಕೆಂಬ ಬಯಕೆಯಿಂದ ಮುಂದೆ ಬೆಂಗಳೂರು ಎಂಬ ಪಟ್ಟಣವನ್ನು ಕಟ್ಟುವಲ್ಲಿ ಬಹಳ ಶ್ರಮ ವಹಿಸುತ್ತಾರೆ. ಭವಿಷ್ಯದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಕುಗ್ಗಬಾರದು ಎಂದು ಮುಂದಾಲೋಚನೆಯಿಂದ 4 ದಿಕ್ಕಿಗೆ 4 ಗೋಪುರಗಳು, ಪ್ರತಿ ಬಡಾವಣೆಗೆ 1 ಕೆರೆ, 100 ಜನರ ವೃತ್ತಿಗೆ ಅನುಗುಣವಾಗಿ ಬೀದಿಗಳನ್ನು ರೂಪಿಸುತ್ತಾರೆ. 54 ಪೇಟೆಗಳು, ಕೆರೆಗಳು, ಉದ್ಯಾನಗಳು, ಕಲ್ಯಾಣಿಗಳು, ರಸ್ತೆ ಬದಿ ಮರಗಳು, ದೇವಾಲಯಗಳು, ಕಟ್ಟಡಗಳು ನಿರ್ಮಿಸಿದ ಮಹಾನ್ ಪುರುಷ ಕೆಂಪೇಗೌಡರು ಸ್ನೇಹಿತರೆ. 56 ವರ್ಷ ಸುದೀರ್ಘ ಆಡಳಿತ ನಡೆಸಿ 1569ರಲ್ಲಿ ಕೆಂಪೇಗೌಡರು ನಿಧನರಾಗುತ್ತಾರೆ. ಇವರ ಸಾಧನೆ, ಕೊಡುಗೆ, ಇವರ ತ್ಯಾಗದಿಂದ ಕಟ್ಟಿದ ಬೆಂಗಳೂರಿನಲ್ಲಿ ಮುಂದಿನ ಪೀಳಿಗೆಗೂ ಕೂಡ ಇವರ ಇತಿಹಾಸ ಅಜರಾಮರವಾಗಿ ಉಳಿಯಬೇಕು ಎಂದು ಕೆಂಪೇಗೌಡ ವಿಮಾನ ನಿಲ್ದಾಣ ಎಂಬ ಹೆಸರನ್ನು ಇಡಲಾಗುತ್ತದೆ. ಹಾಗೆ ಮೆಟ್ರೋ ಸ್ಟೇಷನ್ಗೆ, ಬಸ್ ಸ್ಟೇಷನ್ಗಳಿಗೂ ಕೂಡ ಕೆಂಪೇಗೌಡರ ಹೆಸರನ್ನು ಇಡಲಾಗುತ್ತದೆ. ಹಾಗೂ 108 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ವಿಮಾನ ನಿಲ್ದಾಣದ ಹೆಬ್ಬಾಗಿಲಲ್ಲಿ ನಾವು ಖಂಡಿತವಾಗಿಯೂ ಕಾಣಬಹುದು. ಅದು ಇತಿಹಾಸದಲ್ಲೂ ಕೂಡ ಉಳಿಯುವಂತಾಗಿದೆ. ಹಾಗಾಗಿ ಇಂಥ ಮಹಾನ್ ಪುರುಷರ ಒಂದು ಜಯಂತ್ಯೋತ್ಸವನ ನಾವೆಲ್ಲ ಬಹಳ ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ಆಚರಿಸಬೇಕಾಗಿ ನಿಮ್ಮಲ್ಲಿ ಮನವಿ ಸ್ನೇಹಿತರೆ.